ರಾಧಾ ಒಯ್ತಾಳೆ 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 ಅಂತ ಅನ್ಕೊಂಡ್ರೆ ಹೋಗ್ಲೇ ಇಲ್ವಲ್ಲ, ಆರಾಮಾಗಿ ಕುಂತವಳಲ್ಲ. ನಾನು ಒಯ್ತಾಳೆ 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 ಅಂತ ಅನ್ಕೊಂಡು ಸುಮ್ಕೆ ಇವನಿ ಇನ್ನಿವಾಗ ಒಯ್ತಾಳೆ, ನಾಳೆಗೆ ಒಯ್ತಾಳೆ, ನಾಡದ್ದು ಒಯ್ತಾಳೆ ಅಂತ ಕಾಯ್ಕೊಂಡೆ ಕುಂತ್ಕೋಬೇಕೇನು? ಡೈವರ್ಸ್ ಎಲ್ಲ ಆಯ್ತಾನೆ ನಿನ್ನ ಗಂಡನ ಜೊತೆ? ಎಲ್ಲ ಆದಮೇಲೆ ಇನ್ನೂ ಯಾಕೆ ಇಲ್ಲಿರಬೇಕು ಅಲ್ವಾ? ಅವಳೇನು ಮೂರು ಬಿಟ್ಟಳು, ಬೇಕಾರೆ ಇಲ್ಲೇನೇ ಇತ್ತಾಳೆ. ನೈಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಅವಳು ಡೈವರ್ಸ್ ಕೊಟ್ಟವಳೆ ಅಂತಂದರೆ ಏನೋ ಪಿತೂರಿ ನಡೆದಿರ್ತದೆ ಅಂತ ನೀನು ಅರ್ಥ. ಒಳಗೆ ನೀನು ಏನೇನೇನೋ ಮಾಡ್ತಿರ್ತಾಳೆ. ಆ ಪೊದ್ದುನೇ ನೀನು ಸಾಮಾನ್ಯ ಅಂತ ಅನ್ಕೋಬೇಡ, ಬೊಲ್ ಖತರ್ನಾಕ್ ಆ ಪೊದ್ದುನುವೆ. ಎಲ್ಲ ಸೇರ್ಕೊಂಡು ಏನೋ ಒಂದು ಮಾಡ್ತಿರ್ತಾರೆ ನಿಜವಾಗೂ. ಯೋಚನೆ ಮಾಡ್ಬೇಕು ನಾವು. ನೋಡು, ನಾವು ಸುಮ್ಮನೆ ಇರೋದು ಬೇಡ. ಅವಳನ್ನ ಹೆಂಗನ ಮಾಡೋಳಿಗೆ ಇರಿಟೇಷನ್ ಮಾಡಿಬಿಟ್ಟು ಅವಳನ್ನ ಕಳಿಸ್ಬೇಕು ನಾವು. ಮನೆ ಬಿಟ್ಬಿಟ್ಟು ಇಲ್ಲೇ ಇದ್ದರೆ ಅಯ್ಯೋ ಅವಳನ್ನೇ ಹೊಗಳ್ತಿರ್ತಾರೆ, ನಮ್ಮನ್ನು ನುಗ್ಗಿದಿರ್ತಾರೆ. ನಾನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿದ ತಕ್ಷಣ ಏನೇ ಹೊಂಟೋಯ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಏನಕ್ಕಿರ್ತಾರೆ, ಹೊಂಟೋಯ್ತಾರೆ, ಇಲ್ಲಿ ಇರೋಕ್ಕಿಲ್ವಲ್ಲ ಅಂತ ಅಂದ್ಕೊಂಡೆ ನಾನು. ಆದರೆ ಇಲ್ಲಿ ನೋಡಿದ್ರೆ ಇಲ್ಲೇನೆಯ ಸೆಟ್ಲ್ ಹೋಗ್ಬಿಟ್ಟವ್ರಲ್ಲ, ಅದೇನೇ ಗೊತ್ತಾಯ್ತಿಲ್ಲ ನನಗಂತೂ. ದೇವ್ರನ್ನ ಹೆಂಗೆ ಬೇಜಾರಾಯ್ತಾಯ್ತು ನನಗೆ ಅಂತ ಹೇಳಿದ್ರೆ, ಅಲ್ಲ ಯಾವಾಗ ಹೋಗೋದು? ನನ್ನ ಗಂಡು ಬರಲಿರು ಕಾರಿಸಿ ಏನಾಯ್ತಂತೆ ನಿಮ್ಮ ಯಜಮಾನ್ರನ್ನ ಕೇಳ್ದ. ಅಯ್ಯೋ ನಾಳೆಗೆ ಬರ್ರಿ ಮಾತಾಡನಿ ಅಂತ ಹೇಳಿದ್ರಂತೆ. ಅದಕ್ಕೆ ಕಾರ್ವಿಸಿ ಏನು ಕೇಳೋಕೆ ಹೋಗಲಿಲ್ಲ. ಇವತ್ತು ಬೇರೆ ಹೋಯ್ತಾರೆ ನಮ್ಮ ಯಜಮಾನ್ರು. ನಾವು ತಗೊಂಡು ಬಂದು ನಿಲ್ಲಿಸ್ಲೇಬೇಕು. ರಾಧಾ ಬೊಲ್ ಮೆರೀತಾವಳ, ರಾಧಾ ಒಸಿ ಮೆರೀತಿಲ್ಲ ಅವಳಂತೂ. ಅಲ್ಲ ಅದು ಏನಮ್ಮ ಅದು ಯಾವುದೋ ಸಾಂಬಾರು ಪುಡಿ ಖಾರದ ಪುಡಿ ಅಂತ ಮಾಡ್ಕೊಬಿಟ್ಟು ಅದ್ರಾಗೆ ಏನಿಯ ಫೇಮಸ್ ಆಗೋಗ್ಬಿಟ್ಟವಳೆ, ನಂಬಕ್ಕೆ ಏನೇ ಆಯ್ತಿಲ್ಲ. ನಾವು ಅಷ್ಟೇ ಏನಿಯ ಅವಳು ಅದು ಯಾವ ಅಂಗಡಿ ಇದು ಮಾಡೋಳು, ನಾವು ಮೇಲ್ಗಡೆ ಆಫೀಸ್ ತನಕ ಹೋಗ್ಬಿಟ್ಟು ನಾವು ಕೇಳ್ಕೊಂಡು ನಾವು ಏನಾರ ಮಾಡೋಣ ಸುಮ್ಕಿರು. ಅವಳು ಕಾರ್ ಕೊಟ್ಟರೆ ನಮ್ಗೆ 2 ಕಾರ್ ಬರ್ತವೆ, ಪ್ರೈಸ್ ಥರ ಕೊಡ್ತಾರೆ ನಮಗೂ. ಅಯ್ಯೋ ನಾನು ಇಲ್ಲಿ ಪ್ರಯತ್ನ ಪಟ್ಟೆ, ಈಗ ಬಂದವನೆಲ್ಲ ಫ್ಯಾಕ್ಟ್ರಿ ಓನರು ಅವಂತ ಪ್ರಯತ್ನ ಪಟ್ಟೆ. ಅಯ್ಯೋ ಆ ನನ್ನ ಮಗನು ಯಪ್ಪ ದೇವ್ರೆ, ಆ ನನ್ನ ಮಗನಿಗೆ ಏನೇನೋ ಹೇಳ್ಕೊಟ್ಬಿಟ್ಟು ಈ ಪೊದ್ದಿ ಹಂಗೇನೇನಿಯ ಈ ರಾಧಿ ಎಲ್ಲ ಏನೇನೋ ಹೇಳ್ಕೊಟ್ಬಿಟ್ಟು ಏನು ತಗೊಂಡಿದ್ದಂಗೆ ನಂದು ಬಿಸ್ನೆಸ್ನ ತಗೊಂಡಿದ್ದಂಗೆ ಮಾಡಾಕ್ಬಿಟ್ರು ಅವರು. ಏನು ಸೋರಿ ಅವರು ಹೊಟ್ಟೆ ಉರಿ ಮೊದಲೇನಿಯ. ನೇತ್ರ ಇಲ್ಲೇನು ಮಾಡ್ತಾ ಇದ್ದೀರಾ? ನಿಮ್ಮ ಹೆಂಡತಿಗೆ ಡೈವರ್ಸ್ ಕೊಟ್ಟಿದ್ದೀರಾ ತಾನೇ? ಡೈವರ್ಸ್ ಕೊಟ್ಟರು ಅದು ಯಾಕೆ ಇಲ್ಲೇ ನೀ ಅವಳೆ ಎಲ್ಲೂ ಹೋಗ್ದಿದ್ದಂಗೆ? ಅಲ್ಲ ಡೈವರ್ಸ್ ಕೊಟ್ಮೇಲೆ ಅವನ ಕೊಟ್ಮೇಲೆ ಅವಳ ಮನೆಗೆ ಅವಳು ಹೋಗ್ಬೇಕು ತಾನೇ? ಅದು ಯಾಕೆ ಇಲ್ಲೇ ಬಿದ್ದವಳೆ? ನೋಡು, ಅಫಿಷಿಯಲ್ ಡೈವರ್ಸ್ ಸಿಕ್ತಲ್ಲ, ಅದು ಖುಷಿ ಪಡ್ಬೇಕು ತಾನೇ. ನಾವು ಒಯ್ತಾಳೆ ಅವಳು, ಇನ್ನೂ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಅವಳು ಹೋಗ್ಬೇಕಲ್ಲ. ಈಗ ಇದ್ದಕ್ಕಿದ್ದಂಗೆ ನೀವು ಹೋಗು ಅಂತಂದರೆ ಎಲ್ಲೋಯ್ತಾಳೆ? ಅವಳು ಬಿಸ್ನೆಸ್ ಎಲ್ಲ ಇಲ್ಲೇ ಏನೇ ನಡೆಸ್ತಾವಳಲ್ಲ, ಒಯ್ತಾಳೆ ಇರು. ಹಂಗೇನಿಯಾ ನಂದು 1.5 ಎಕರೆ ಜಮೀನು ನನಗೆ ಬರ್ಕೊಡು ಅಂತ ಕೇಳಿದ್ದೀನಿ. ಆಯಿತು ನೋಡೋಣ ಅಂತ ಹೇಳವಳೆ. ಬರ್ಕೊಟ್ಬಿಡ್ತಾಳೆ, ಬರೆಸ್ಕೊಂಬಿಡೋಣ. ಇನ್ನು 1.5 ಎಕರೆ ಅವಳೇ ಮಾಡಿಕೊಂಡ್ಲಿ, ಇನ್ನು ಯಾವುದ್ರಾಗೂ ಅವಳಿಗೇನು ಪಾಲಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅದನ್ನ ಹೆಂಗನ ಮಾಡ್ಬಿಟ್ಟು ಮನೆ ಬಿಟ್ಟು ಕಳಿಸ್ಬೇಕು ಅಷ್ಟೇ ನೀವು. ಏನಾರ ಮಾಡಿ ನೀವು ಹಿಂಗೆ ಬಿಟ್ಬಿಟ್ರೆ ಆಯ್ತದ? ನಿಮ್ಮ ಅಮ್ಮಂಗೋ ಯಾರಿಗಾನ ಹೊಸಿ ಹೇಳ್ರಿ ಹೋಗ್ಬಿಟ್ಟು, ಅಮ್ಮ ಹಿಂಗೆ ಡೈವರ್ಸ್ ಆಗೈತಾನೆ, ಇನ್ನು ಮನೆಗೆ ಇರ್ಸ್ಕೊಂಡು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾರ ಒಂಚೂರು ಎತ್ಲಿಕ್ರಿ. ಅವಾಗ ನಿಮ್ಮ ಅಮ್ಮಂಗೂ ಅರ್ಥ ಆಯ್ತದೆ. ಹೂನಲ್ವಾ ಸುಮ್ಕೇನಿಯ ಮನೆಗೆ ಯಾಕೆ ಇರಿಸ್ಕೋಬೇಕು, ಎಲ್ಲನ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಅವಾಗ ಕಳಿಸ್ಬಿಡ್ತಾರೆ. ನೋಡೋಣ ಬಿಡು. ಇವಾಗ ತಾನೇ ಡೈವರ್ಸ್ ಆಗೈತೆ, ನನ್ನ ಮ್ಯಾಲೆಲ್ಲ ಉರ ಅಂತಿರ್ತಾರೆ. ಈಗ ನಾನು ಏನಾರ ಮಾತಾಡಕ್ಕೆ ಹೋದ್ರೆ ಸುಮ್ಮನೆ ಎಗ್ರೆಗ್ರಿ ನನ್ನ ಮೇಲೆ ಏನೇ ಬೀಳ್ತಾರೆ. ಅದಕ್ಕೆ ನಂಗೆ ಇವನು ಇಷ್ಟ ಆಗಕ್ಕಿಲ್ಲ. ನೋಡೋಣ ನೀರು. ಮೊದಲು ಪೇಪರೆಲ್ಲ ರೆಡಿ ಮಾಡ್ಕೋಬೇಕು. ನನ್ನ ಹೆಸ್ರಿಗೆ ಜಮೀನ್ದೆಲ್ಲ ಆಗ್ತೈತಲ್ಲ, ಅದು ಪೇಪರೆಲ್ಲ ರೆಡಿ ಮಾಡ್ಕೋಬೇಕು. ಇರು ನೋಡ್ತೀನಿ. ನೋಡು, ನಿನ್ನ ಗಂಡ ಇದ್ರೇ ಇರಲಿ ಅಂತ ಹೇಳ್ತಾವನಷ್ಟೇ. ನೋಡು, ನೀನು ಬಲವಂತಕ್ಕೆ ಸುಮ್ಮನೆ ಡೈವರ್ಸ್ ತಗೊಂಡವನಿ ಅಂತ ಅನ್ನಿಸ್ತದೆ. ನಾಳೆ ನಿನ್ನ ಗಂಡಂಗೆ ರಾಧಾ ನಿನಗೆ ಶಾನೆ ಇಷ್ಟ ಆಗ್ಬೋದು. ನೋಡಪ್ಪ ರಾಧಾ ದುಡಿತಾಳೆ, ರಾಧಾ ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು ನಾಳೆಗೆ ರಾಧಾ ನಿನಗೆ ಜಾಸ್ತಿ ಇಷ್ಟ ಹೋಗ್ಬಿಟ್ರೆ ಅವಾಗ ಏನು ಮಾಡ್ತೀಯ? ರಾಧಾ ಇಷ್ಟ ಆಯ್ತಾಳೆ, ಅವಾಗ ನೀನು ಬಿಟ್ಬಿಟ್ಟು ರಾಧನಿಂದ ನ್ಯಾಟ್ ಹೊಂಟೋಗ್ಬಿಡ್ತಾನೆ ಅಷ್ಟೇ. ರಾಧಂಗೂ ನಿನ್ನ ಮೇಲೆ ಪಿರುತಿ ಇದ್ದೇ ಇರ್ತದೆ. ಮೊದಲನೇ ಹೆಂಗಿದ್ರು ಲವ್ ಅಲ್ವಾ, ಗಂಡ ಬೇರೆ ಅಲ್ವಾ, ಇದ್ದೇ ಇರ್ತದೆ ಪಿರುತಿ. ನಿನಗೇನಿಯ ಲಾಸ್ ಅಂತ ಆಗೋದು. ನೀನು ರಾಧನ ಮನೆ ಬಿಟ್ಟು ಕಳಿಸ್ಲಿಲ್ಲ ಅಂತಂದರೆ ನಿನಗೇನಿಯ ಶಾನೆ ಲಾಸ್ ಆಗೋದು ನೋಡು. ಆ ಮನೆಯಾಳಿ ಇದಕ್ಕೂ ಮುಂಚೆ ಒಂದು ಕಿತ ಹಿಂಗೆ ನೆನೆಯ ಮಾಡಿದ್ಲು. ನನ್ನ ಗಂಡನ ಬುಟ್ಟಿಗೆ ಹಾಕೊಳ್ಳೋಕ್ಕೆ. ಇಲ್ಲ, ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಇರು. ಅಯ್ಯೋ 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 ಮಾನ್ಗೆಟ್ಟೋಳು ಇವಳಂತುನ್ನುವೆ. ದೇವ್ರಣೆ ಯಾರಣ ಹಿಂಗೆ ಇಷ್ಟೆಲ್ಲ ಮನೆನಾಗ ನಡೆದು ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಇವ್ರಿಗೆ ಯಾಕಪ್ಪ ಬೇಕು ಇವ್ರು ಸವಸ? ಅಯ್ಯೋ ಡೈವರ್ಸ್ ಬೇರೆ ಆಗೋಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು ಮುಚ್ಕೊಂಡು ಮನೆ ಬಿಟ್ಬಿಟ್ಟೆ ಹೊಂಟೋಗಿರೋ ಇಷ್ಟೊತ್ತಿಗಾಗಲೇ ಯಾರು ಇಲ್ಲಿ ಗಂಟ ಮನೆನಾಗ ಇರ್ತಾನೇನೇ ಇರಲಿಲ್ಲ. ಡೈವರ್ಸ್ ಆದ್ರೂ ಅದು ಮಕ ಎತ್ಕೊಂಡು ಈ ಮನೆನಾಗ ಅವಳು ನಾಕಾಣೆ. ಯಪ್ಪ ನಾನಾಗಿದ್ರೆ ದೇವ್ರಣೆ ಕಣ್ ಪ್ರೇಮಕ್ಕ ಇತ್ತನೇನೇ ಇರಲಿಲ್ಲ ಅಂತಂದ್ರೆ ಏನೇ ಮಾಡ್ತಾ ಇದ್ದೆ? ಏನಾರ ಮಾಡ್ಕೊಂಡು ಸಾಯ್ತಾ ಇದ್ದೆ. ಈ ಥರ ಬಂಡ್ಬಾಳ ಅಂತೂ ಬಾಳ್ತಾ ಇರಲಿಲ್ಲ ನಾನು. ಲೇ ಮುಚ್ಚೆ ಬಾಯಿ ಮುಚ್ಚು ಕಂಡಿದ್ದೀನಿ. ಅಲ್ಲ ನಿನ್ನ ಮಕ್ಕಕ್ಕಿಷ್ಟು ಕಂಡೋರ್ ಗಂಡು ನಾ ಬುಟ್ಟಿಗೆ ಹಾಕೊಂಡು ಕಂಡೋರ್ ಸಂಸಾರನ ಒಡೆದಾಕಿ ಕಂಡೋರ್ ಮನೆಗೆ ಬಂದು ಸೇರ್ಕೊಂಡ್ರೆ ನಿನಗೇನೇನಿಯ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಹೇಳಿದ್ರೆ ನನಗೆ ಯಾಕೆ ನಾಚಿಕೆ ಮಾನ ಮರ್ಯಾದೆ ಎಲ್ಲನೂ ಇಲ್ದಿದ್ದಂಗಿರ್ಬೇಕು? ನಿನ್ನಂತ ಕಿತ್ತೋಗಿರೋಳೆ ನೀನು ಆರಾಮಾಗಿ ನೆಮ್ಮದಿನ ಕೂತ್ಕೊಂಡಿರ್ಬೇಕಾದ್ರೆ ನ್ಯಾಯಯುತವಾಗಿ ಬದುಕಿರೋಳೆ ನಾನು. ನನಗೇನು ಎಷ್ಟಿರಬೇಡ ಹೇಳು? ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ ನಮ್ದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಏನು ಮಾನ ಮರ್ಯಾದೆ ನನಗಿಲ್ವಾ ನಿನಗಿಲ್ವಾ ಮಾನ ಮರ್ಯಾದೆ? ಥೂ, ನೀನೊಬ್ಳು ಹೆಂಗ್ಸೇನೆ ನನ್ನ ಸಂಸಾರನ ಮುರಿದು ಮೂರ ಬಟ್ಟಿ ಮಾಡಿದ್ಯಲ್ಲ, ನೀನು ಹೆಂಗ್ಸೇನೆ. ಮತ್ತು ನೀನು ತಲೆ ಎತ್ಕೊಂಡೆ ತಿರುಗಾಡ್ತಾ ಇದೆಯಾ? ಆರಾಮಾಗೇನೇ ಇದೆಯಾ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ತಲೆ ತಗ್ಗಿಸ್ಬೇಕೆ? ಹಬ್ಬ ಊರು ಬಾಯಿ ಮಾಡ್ತಾಳೆ ಇವಳಂತುನ್ವೆ ಮಾನ್ಗೇಡಿ. ಹೆಂಗೋ ಡೈವರ್ಸ್ ಆಗೈತೆ ತಾನೇ. ಡೈವರ್ಸ್ ಆದಮೇಲೆ ಯಾರು ತಾನೇ ಇನ್ನೂ ಗಂಡನ ಮನೆಗೆ ಏನಿಯ ಬಿದ್ದಿರ್ತಾರೆ?
ಅದೇ ಮತ್ತೆ ಯಾರು ಇರಕ್ಕಿಲ್ಲ ಇವಳು ಏನೋ ಸಿಗ್ಗಿಕ್ತದೇನೋ ಇನ್ನೂ ಅತ್ತೆದಾಗ ನಾಟಕ ಆಡ್ಕೊಂಡು ಕಿತ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲೇ ಬಿದ್ದಿರೋದು. ಲೇ ಪ್ರೇಮಿ, ಕಿತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಯಾಕೇಳು, ಕಿತ್ಕೊಳ್ಳೋಕ್ಕಿಂತ ಮುಂಚೆ ನೀನ ಮತ್ತೆ ಎಲ್ಲನೂ ನನಗೆ ಕೊಟ್ಟೈತೆ. ನೀನು ಕಿತ್ಕೊಳ್ಳೋಕ್ಕೆ ಏನು ಉಳಿದಿಲ್ಲ. ಎಲ್ಲ ಭಾಗನೂ ಹಾಕಿ ಎಲ್ಲನೂ ಕೊಟ್ಟಿರ್ಬೇಕಾದ್ರೆ ಇಲ್ಲಿ ಬಿದ್ದಿರೋ ಅವಶ್ಯಕತೆ ಏನೈತೆ? ನಿಮ್ಮ ಥರ ಕಂತ್ರಿ ಬುದ್ಧಿಗಳು ನನಗಿಲ್ವಲ್ಲ, ಅದಕ್ಕೆ ಇಲ್ಲೇ ಇದ್ದೀನಿ. ಇನ್ನೂ ಡೈವರ್ಸ್ ಆಗಿ ಒಂದು ದಿನ ಆಗಿಲ್ಲ, ಆಗ ಲಬ 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 ಬಾಯ್ ಬಿಡ್ಕತ್ತಾರೆ. ನೋಡು, ನನಗೆ ಯಾವಾಗ ಇಷ್ಟ ಬರ್ತದೋ ಆವಾಗ ಹೋಯ್ತೀನಿ. ನಿಮ್ಮಂಥರ ಹತ್ರ ಅನ್ನಿಸ್ಕೊಂಡು ಮಾಡ್ಕೊಂಡು ಹೋಗೋಂಥ ಅವಶ್ಯಕತೆ ಏನಿಲ್ಲ. ನಾನೇನು ಯಾರ ಹತ್ರನೂ ಕೈಯಾಗೆ ಕಿತ್ಕೊಂಡು ಯಾರು ಹಂಗೆ ಯಾರೋ ಇದ್ರ ಕೈ ಕೆಳಗಡೆ ಬಿದ್ದಿಲ್ಲ. ನಾನು ಕಷ್ಟಪಟ್ಟು ದುಡ್ಕೊಂಡು ಮನೆಗೆ ಅಂತ ತಿಳ್ಬಿಟ್ಟು ನಾನು ಕಾಸು ಕೊಟ್ಕೊಂಡೆ ಈ ಮನೆಗೆ ಬಿದ್ದಿದ್ದೀನಿ. ನಿಮ್ಮ ಥರ ಬಿಟ್ಟಿಗಳು ತಿನ್ಕೊಂಡು ನಾನೇನು ಬಿದ್ದಿಲ್ಲ. ಬಂದ್ಬಿಟ್ರು ಹೇಳಕ್ಕೆ, ಲೇ ನೇತ್ರ ಹೆಂಗಿದ್ಯೋ ಹಂಗೆ ಸುಮ್ಮನೆ ಸೈಲೆಂಟಾಗಿದ್ದರೆ ಬದುಕೊಂಡೆ, ಇಲ್ವೋ ಸೈಲೆಂಟಾಗಿಲ್ದಂಗೆ ಅವತಾರ ಆಡ್ದೋ. ನಾನೇನು ಸುಮ್ಮನಿರಕ್ಕಿಲ್ಲ. ಏನೋ ನಿನ್ನ ಗಂಡೇನೋ ಇದು ಮಾಡ್ಬಿಟ್ಟ ಅನ್ನಂಗೆ ನನ್ನ ಗಂಡನ ಕಿತ್ಕೊಂಡು ನನ್ನ ಸಂಸಾರ ಹಾಳು ಮಾಡಿ ಈಗ ಪತಿವ್ರತೆ ಥರ ಮಾತಾಡ್ತಿದ್ದೀಯೇನೆ. ಲೇ ಸುಮ್ಕೆ ಶಾನೆ ಜಗಳ ಯಾಕೆ ಮಾಡ್ಕತ್ತೀಯ? ನಾಯಿ ಥರ ಕೂಗ್ತಾವಳು ಸುಮ್ಕೇನಿಯ ಲಬ 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 ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂತೆ? ಸುಮ್ಮನಿರು. ಒಯ್ತಾಳ ತಾಳಾಗಿ ಅಬ್ಬಬ್ಬ ಏನು ಮಾನ್ಗೇಡಿಯ ಕುಂತವಳು ಲೆಕ್ಕ ಹಾಕ್ದ. ಅಮ್ಮ ಮಕ್ಕ ನೋಡಿದ್ರೆ ನನಗಂತೂ ಒಂಥರ ಅನ್ನಿಸ್ತದೆ. ನನಗಂತೂ ಸುಮ್ಮನಿರು. ಹೋಗ್ಬಿಟ್ಟು ಆಮೇಕಿನ ಫಿಟ್ಟಿಂಗ್ ಇಕ್ಕಿ ಎಲ್ಲ ಹೋಗಿಸ್ಕೋಬೇಕಾಯ್ತದೆ. 3 ಬಿಟ್ಟರು ಊರಿಗೆ ದೊಡ್ಡರಂತೆ. ನಿಮ್ಮಂಥವ್ರು ನೋಡೇ ಗಾದೆ ಮಾತೈತಿ ಅಂತ ಅನ್ನಿಸ್ತದೆ. ನಿಮ್ಮ ಜನ್ಮಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ನಾನೇ ಶಾಪ ಆಗ್ತಾ ಇದ್ದೀನಿ. ನೀವು ಈ ಜನುಮ್ದಾಗ ಏನೋ ಉದ್ಧಾರಗಾನೆ ಏನೋ ಆಗ್ಬಿಟ್ರೆ ನೀನು ಕೇಳಿದ್ ಕೊಟ್ಬಿಡ್ತೀನಿ. ನೀವಿಬ್ರು ಹಿಂಗೆ ಹೊಟ್ಟೆ ಉರ್ಕೊಂಡು ಸತ್ಕೊಂಡು ಹಿಂಗೆ ಬಿದ್ದಿರ್ತೀರ ಬಿಟ್ರೆ ನೀವಂತೂ ಯಾವುದೇ ಕಾರಣಕ್ಕೂ ಉದ್ಧಾರ ಅಂತೂ ಆಗೋದಿಲ್ಲ. ಇನ್ನು ಮುಂದೆನೂ ಅಂತೂ ಆಗೋದೇ ಇಲ್ಲ. ಸಾಯಗಂಟ ಬಿಡ್ರಿ. ನೋಡ್ದ ಪ್ರೇಮಿ ಎಷ್ಟು ಮಾತಾಡ್ತಾಳೆ ನೋಡ್ದ. ಅಬ್ಬಬ್ಬ ಕಾಯ್ಕೊಂಡು ಇದ್ಲು ಅಂತ ಅನ್ನಿಸ್ತದೆ. ಕಂತ್ರಿ ಯಪ್ಪ ದೇವ್ರೆ, ಅಲ್ಲೋಡು ಎಷ್ಟೆಲ್ಲ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಯಪ್ಪ. ನೋಡು, ನೀನು ಹೇಳೋದು ಸರಿನೇನಿಯ. ಇವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಲಿಲ್ಲ ಅಂತಂದರೆ ಒಂದಲ್ಲ ಒಂದಿನ ನನಗೆ ಕುತ್ತು ಬಂದ್ಬಿಡ್ತದೆ. ಇವಳಿಂದ ಮನೆಯಾಳಿಂದ ಕುತ್ತು ಬಂದ್ಬಿಡೋದು. ಅಬ್ಬಬ್ಬ ಏನಾರ ಮಾಡಿ ಅವ್ರನ್ನ ಮನೆಯಿಂದ ಈಚೆ ಕಡೆಗಂತೂ ಹಾಕ್ಲೇಬೇಕು. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಸರಿನಾ? ನೋಡು, ಇವಳಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಅತ್ತೆ ತಾಗ ಮಾತಾಡ್ಬೇಕು ನೀನು. ಅತ್ತೆ ತಾಗ ಮಾತಾಡಿದ್ರೆ ಅಲ್ವಾ ಅಂತ ಅತ್ತೆಗೂ ಅರ್ಥ ಆಯ್ತದೆ. ನೋಡಿ, ನಾವಿಬ್ರು ಸೇರ್ಕೊಂಡು ಅತ್ತೆ ತಾಗ ಏನಿಯ ಮಾತಾಡೋಣ. ನೋಡು, ಈ ಮನೆನಾಗ ನಾನು ಒಬ್ಳೆ ನಿನಗೆ ಸಪೋರ್ಟ್ ಮಾಡೋದು. ನಾನು ನೀನು ಒಂದೇನೆಯ. ರಾದನ್ ಮನೆಯಿಂದ ಈಚೆ ಕಡೆ ಕಳಿಸಿದ್ರೆ ಪೊದ್ದಿ ಒಬ್ಳೆ ಆಗೋಯ್ತಾಳೆ. ಪೊದ್ದಿ ಒಬ್ಳೆ ಆದ್ರಂತೂ ಅವಳ ಸಪೋರ್ಟ್ಗೆ ಯಾರು ಇರೋಕ್ಕಿಲ್ಲ. ಆವಾಗ ಏನೋ ಒಂದು ಮಾಡ್ಬೋದು ನೋಡು. ಸರಿ ಆಯಿತು. ಆ ಅತ್ತೆ ಕೂತಿರ್ತದಲ್ಲ, ಬಾ ಹೋಗನ್ ಬಾ. ನನಗಂತೂ ನನ್ನ ಮಗ ರಾಧುಂಗೆ ಕೊನೆಗೂ ಡೈವರ್ಸ್ ಕೊಟ್ಬಿಟ್ನಲ್ಲತ್ತೆ. ಒಂಥರ ಮನ್ಸಿಗೆ ಬೇಜಾರಾಯ್ತದೆ. ಪಾಪ ನಾನು ಮೆಚ್ಚಿ ಮಾಡ್ಕೊಂಬಿಟ್ಟು ಬಂದಿದ್ದು ಹುಡುಗಿ. ಸಂದಕ್ಕಿದ್ಲು. ಹೆಂಗೋ ಮನೆಗೆಲ್ಲ ಹೊಂದ್ಕೊಂಡು ಹೋಯ್ತಾ ಇದ್ಲು. ಆದರೆ ಕೊನೆಗೂ ಉಳಿಲಿಲ್ವೇ? ಇವನ್ ಮಾಡೋದು. ನನಗದೇ ರಾತ್ರೆಲ್ಲ ಮನ್ಸಾಗಿ ಕೊರಿತಾನೆ ಇತ್ತು. ನಾನು ಅದನ್ನೇನೆಯ ಯೋಚನೆ ಮಾಡ್ತಿದ್ದೆ. ಈ ಲೋಪರ್ ನನ್ನ ಮಗ ಶ್ಯಾಮ ಹಿಂಗೆಲ್ಲ ಮಾಡ್ತಾನೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ 7 ಕಣಿಂಜಯ್ಯ ಬೋಲ್ವಂತದ ಮದುವೆಗಳ್ನ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬೋಲ್ವಂತವಾಗಿ ಮದುವೆ ಮಾಡಿದ್ರೆ ಶಾನೆ ದಿನ ಉಳಿಯಕ್ಕಿಲ್ಲ. ನಾವು ಅನ್ಕೊಂಡಂಗೆ ಏನು ನಡೆಯಕ್ಕಿಲ್ಲ, ಶಾನೆ ದಿನ ಉಳಿಯಕ್ಕಿಲ್ಲ. ಅಲ್ಲ, ಆ ರಾಮೇಗೌಡ್ರ ಮಗ ಇದ್ನಲ್ಲ, ಆ ರಾಮೇಗೌಡ್ರ ಮಗನ ಆತ ಕೇಳ್ಬಿಟ್ಟು ಆತ ನೀನೇನಿ ಆತ ನಿನ್ನ ಸೊಸೆನ ರಾಧನ್ನ ಅವನಿಗೆ ಕೊಟ್ಬಿಟ್ಟು ಮದುವೆ ಮಾಡ್ಬೋದಿತ್ತಲ್ವೇ? ಏನತ್ತೆ, ಆ ರಾಮೇಗೌಡ್ರ ಮಗ 10 ಪೈಸದ ಕೆಲಸ ಮಾಡಕ್ಕಿಲ್ಲ, ಮನೆಗೆ ಬಿದ್ದಿರ್ತಾನೆ. ಪಾಪ ನಮ್ಮ ರಾಧ ಈಗಲೇನಿಯ ಭಾಳ ಕಷ್ಟ ಅನ್ಭವಿಸ್ಬಿಟ್ಟವಳೆ. ಮತ್ತೆ ತಿರ್ಗಾನು ಕಷ್ಟ ಅನ್ಭವಿಸಕ್ಕೆ ಅಂತ ನೀನಿಯ ಬಿಟ್ಬಿಡಕ್ಕಾಯ್ತದ? ನೀವೇ ಹೇಳಿ. ಸಂದಕ್ಕಿರಕ್ಕೆಲ್ಲ ಸುಮ್ಕಿರಿಯತ್ತೆ, ಹಿಂಗೆಲ್ಲ ಮಾಡಬಾರ್ದು. ಚೆನ್ನಾಗಿರೋ ಮನೆ ಕೊಟ್ಬಿಟ್ಟು ಮದುವೆ ಮಾಡಬೇಕು. ಮಾಡಿದ್ರೆ ಅವನು ಕೊಟ್ಬಿಟ್ಟು ಮದುವೆ ಮಾಡಿ ಆಮೇಕಿಂದ ಇವಳು ತಿರ್ಗಾ ಅಲ್ಲೂ ಕಷ್ಟಪಡೋದು ನನ್ನ ಕಣ್ಣಾರೆ ನೋಡೋಕ್ಕಾಗಿಲ್ಲ. ಈಗ ಹಂಗ ಇವಳಿಗೆ 2.5 ಎಕರೆ ಜಮೀನು ಬಂದೈತೆ. ನಮ್ಮ ರಾಧಂಗೆ ಏನು ನಾನು ಮೋಸ ಮಾಡಿಲ್ಲ. ನನ್ನ ಮಗ ಮೋಸ ಮಾಡವನಿ ಅಂತ ನಾನು ಮೋಸ ಮಾಡೋಕ್ಕಾಯ್ತದೆ? 2.5 ಎಕರೆ ಜಮೀನು ಹಂಗೆ ಬಿಟ್ರೆ ಇನ್ನೇನು ಮನೆಗಿನದಾಗೆಲ್ಲ ಏನು ಕೊಡಲಿಲ್ಲ ನಾನು. ಸಾಕು ಹೆಂಗೋ ಬದುಕತ್ತವಳೆ. ಈಗಿನ ಕಾಲದಾಗ 2.5 ಎಕರೆ ಅಂದ್ರೆ ಸುಮ್ಮನೆ ಏನೋ ಬಿಸ್ನೆಸ್ ಅಂತ ಮಾಡ್ಕೊಂಡವಳೆ ಸಂದಕ್ಕಿತ್ತಾಳೆ. ಅವಳ ಮನಸ್ಸಿಗೆ ಏನು ಬರ್ತದೋ ಅದನ್ನೇ ಮಾಡಲಿ ಅಂತ ನಾನು ಸುಮ್ಕಾಗೋಗ್ಬಿಟ್ಟಿದ್ದೀನಿ. ಓ, ನೀನು ತವ್ರ ಮನೆಯಿಂದ ಕೊಟ್ಟಿದ್ರಲ್ಲ, ಅದನ್ನೂ ಕೊಟ್ಟಿದ್ಯೇನೋ ಅಲ್ವೇ? 1 ಎಕರೆ ಬೇರೆ ಕೊಟ್ಟೆ ಅಂತ ಹೇಳ್ದಲ್ಲ. ಏನೋ ಬಿಡು, ಹಣೆ ಬರೋದಾಗ ಹಿಂಗೆ ಆಗಬೇಕು ಅಂತ ಬರೆದಿದ್ರೆ ಹಿಂಗೆ ಏನೇನೇ ಆಗೋದು. ಏನು ರಮಿ ಹಿಂಗೆ ಬಂದು ನಿಂತ್ಕೊಬಿಟ್ರಿ? ಏನಿಲ್ಲತ್ತೆ, ಬಟ್ಟೆ ಒಗ್ದಿದ್ದು ಎಲ್ಲನೂ ಕೆಲಸನೂ ಮುಗೀತು ಅತ್ತೆ. ಇನ್ನೇನು ಕೆಲಸ ಇಲ್ಲ. ಮತ್ತೆ ಎಲ್ಲ ಕೆಲಸ ಮುಗಿದ್ರಿ ಇನ್ನೇನು ಕೆಲಸ ಇಲ್ಲ ಅಂತಂದರೆ ಹೋಗಿ ಸುಧಾರಿಸ್ಕೊಳ್ಳಿ. ಹೋಗಿ ಆರಾಮಾಗಿ ಸುಧಾರಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಮಾಡ್ತೀರಾ? ಆರಾಮಾಗಿ ಏನೇನಿಯ ಸುಧಾರಿಸ್ಕಣಿ ಅಂತ ಬಂದ್ವಿ ಕಣತ್ತೆ. ಅದೇ ಊರಾಗೆಲ್ಲ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ. ಜನ ಎಲ್ಲ ಊರ ಜನ ಎಲ್ಲನೂ ಅಯ್ಯೋ ಡೈವರ್ಸ್ ಆಯ್ತಂತೆ, ಆದ್ರೂ ಮನೆಗೆ ಮಡಿಕೊಂಡವಳೆ ಸೊಸೆನ. ಈ ಜಯಕ್ಕಂಗೆ ಬುದ್ಧಿ ಬೇಡವಾ? ಈ ಜಯಕ್ಕಂಗೆ ತಲೆನಾಗೇನು ಬುದ್ಧಿ ಇಲ್ವಾ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಹೆಂಗೋ ಮಾತಾಡ್ತವ್ರೆ ಕಣತ್ತೆ. ನನಗೂ ಒಂಥರ ಅನ್ನಿಸ್ತು, ಏನಪ್ಪ ನಮ್ಮ ಅತ್ತೆ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ, ಲೋಪರಗಳು ಸರಿ ಇಲ್ವಲ್ಲ ಇವರು ಅಂತ ಹೇಳ್ಬಿಟ್ಟು ನನಗೂ ಭಾಳ ಬೇಜಾರಾಯಿತು ಕಣತ್ತೆ ನಿಮ್ಮ ಬಗ್ಗೆ ಮಾತಾಡಿದಕ್ಕೆ.
ಊರು ಅಂದಮೇಲೆ ತಲಾಕೊಬ್ಬೊಬ್ರು ಮಾತಾಡೋದು ಸಹಜನೇನಿಯ. ನೀನೊಂದು ಮಾತಾಡಿದ್ರೆ ನಾನೊಂದು ಮಾತಾಡೋದು ಹಂಗೆಲ್ಲ ಮಾತಾಡ್ತಾನೇನಿಯ ಇರ್ತಾರೆ. ಮಾತಾಡಿದಂಗೆ ಇರೋ ಜನ ಯಾರವ್ರೆ? ಯಾರೂ ಇಲ್ಲ, ಎಲ್ಲ ಮಾತಾಡೋರೇನೇನಿಯ. ಮಾತಾಡ್ಕೊಂಡ್ಲಿ ಬಿಡು. ಅದಕ್ಕೆ ನಾವೇನು ಮಾಡೋಕ್ಕಾಯ್ತದೆ? ಈ ಮಿಟ್ಟುಗ್ಲಾಡಿ ಬುಟ್ಟಿಗೆ ಹಾಕೊಂಡಿಲ್ಲ ಅಂದಿರ ನನ್ನ ಮೊಮ್ಮಗುನ ಸಂಸಾರ ಎಲ್ಲ ಸಂದಾಕಿರೋದು ಇಷ್ಟೊಂದೆಲ್ಲ ಆಯ್ತಾನೆ ಇರಲಿಲ್ಲ. ಇವಳಿಂದನೇ ಎಲ್ಲ ಆಗಿದ್ದು. ಅಯ್ಯೋ ಅಜ್ಜಿ, ಯಾರಿಂದ ಆಯ್ತು ಏನೋ ಅನ್ನೋದು ಮುಖ್ಯ ಅಲ್ಲ. ಜನ ಮಾತಾಡ್ತಾವ್ರಲ್ಲ ಅದು ಮುಖ್ಯ ಅಷ್ಟೇನಿಯ. ಜನ ಹೆಂಗ್ ಸಿಕ್ರ ಹಂಗೇನಿಯ ಮಾತಾಡ್ತಾವ್ರಲ್ಲ ಅದು ಖುಷಿ ಬೇಜಾರಾಯ್ತು ಅಷ್ಟೇನಿಯ. ಇನ್ನೇನು ಇಲ್ಲ, ಅತ್ತೆ ಬಗ್ಗೆ ಮಾತಾಡ್ತಾವ್ರಲ್ಲ ಅದಕ್ಕೆ. ರಾಧ ಮನೆಗಿರ್ಲಿಲ್ಲ ಅಂತ ಹೇಳಿದ್ರೆ ಯಾರು ಮಾತಾಡ್ತಿರ್ಲಿಲ್ಲ. ರಾಧನವ್ರ ಮನೆಗೆ ಕಳ್ಸಿದ್ರೆ ಯಾರು ಮಾತಾಡೋರು ಹೇಳು? ಏನೋ ಒಂದು ಮಾಡಿದ್ರೆ ಆಯ್ತದೆ. ಊರ್ ಜನದ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ಕೊಳಕ್ ಆಯ್ತದೆ. ನಾನು ಊರನ್ನ ಮುಖ್ಯಸ್ಥೇನೆ ಇವಾಗ. ನಾನು ಎಲೆಕ್ಷನ್ನಾಗ ಗೆದ್ದೀವ್ನಿ. ನನಗೂ 4 ಜನ ಬೆಳ್ ಮಾಡಿ ತೋರಿಸ್ತಾರೆ ಅಂದ್ರೆ ನಾವು ಏನಾರ ಮಾಡಬೇಕು ನೋಡು. ನನ್ಗೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಂದಾಗ ನನಗೂ ಅರ್ಥ ಆಯ್ತದೆ. ಹೋಗಿ ಕ್ಯಾಮೆ ಮುಗ್ದೈತೆ ಅಂದ್ರಲ್ಲ, ಹೋಗಿ ಎಲ್ಲ ಒಂತಾಗ ಮನೆಗೆ ಹೋಗಿ ಸುಮ್ಕೆನೇನೆ. ಇವು ಮನೆ ಕಳಕ್ ನಿದ್ ಗೊತ್ತಿಲ್ಲ ಅಂದ್ರೆ ಇತ್ಲಾಗೆಲ್ಲನೂ ಕಳೆ ಇಷ್ಟುದ್ದ ಬೆಳ್ಕೊಂಡೈತೆ ಗಿಡದಾಗೆಲ್ಲನೂ ಹೋಗಿ ಒಸಿ ಕಿಲೀನ ಮಾಡ್ರಿ. ಕುಂತ್ಕೊಂಡು ಟೈಮ್ ಪಾಸ್ಗೆ ಕಂಡವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ಬಿಟ್ಟು ಬಂದು ಪುಂಗದಲ್ಲ. ಅವ್ರೆ ಈಗಿನ ಕಾಲ ಸೊಸೆಯರು ಅಂದ್ರೆ ಅಯ್ಯಪ್ಪ. ಹೋಗ್ರಿ, ಏನು ಮಕ್ಕ ನೋಡ್ತೀರಾ? ಇಲ್ಲೇ ಶಾನೆ ಹೊತ್ತು ನಿಂತಿದ್ರೆ ನಮ್ಮಂತಿರೋ ಕೂಲಿಗೂ ಕಳಿಸ್ಬಿಡ್ತಾಳಷ್ಟೇ. ಬಾ ಸುಮ್ಕೆನಿಯ. ಅತ್ತೆ, ಊರ್ ಜನದ ಬಾಯಿ ಮುಚ್ಚಾಕಾಯ್ತದೆ. ಊರ್ ಜನ ಸಾವಿರ ಅನ್ಕೋತಾರೆ. ಹಂಗಂತ ರಾಧನ್ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ನಾವೇನು ಹೇಳಕ್ಕಾಯ್ತದೆ ರಾಧನ್ನ? ಅಯ್ಯೋಯಪ್ಪ. ಪಾಪ ನಾನೇ ತಾಳಿ ಕಟ್ಸ್ಬಿಟ್ಟು ಕರ್ಕೊಂಬಿಟ್ಟು ಬಂದಿರೋ ಹುಡುಗಿನ ಈಗ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಕ್ ನನಗಂತೂ ಮನ್ಸು ಬರಕ್ಕಿಲ್ಲ. ಕಳ್ಸೋ ಅಂತ ಅವಶ್ಯಕತೆನೂ ಏನಿಲ್ಲ ನನಗೆ. ಅಲ್ಲ ಕಣತ್ತೆ, ಊರ್ ಜನ ಏನೋ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಇಷ್ಟ ಇಲ್ದಿರೋ ಕೆಲಸ ಎಲ್ಲ ಮಾಡೋಕ್ಕಾಯ್ತದ? ಅಯ್ಯೋ ಅಮ್ಮಿ, ನಿನ್ನ ಮನ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿಜಯ್ಯ. ನಮ್ಮ ಕಾಲದೊಂದು ಕಾಲಿತ್ತು. ಅವಾಗ ಒಂಥರ ಇವಾಗ ಒಂಥರ. ಈ ಕಾಲಕ್ಕೆ ತಕ್ಕನಂಗೆ ಬದಲಾಯ್ಕೊಂಡು ಹೋಯ್ತಿರ್ಬೇಕು ನಾವೂನುವೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಸರಿ ಅತ್ತೆ, ನೋಡನಿರಿ, ಏನೋ ಒಂದು ಮಾಡನಿ. ಅದ್ರಾಗ ಏನೈತಿನ. ಸರಿ.